ಅವಾಗ ಅವ್ರು ಅಂದರು, ಎಷ್ಟಂತ ಇಲ್ಲೇ ಸೇವೆ ಮಾಡ್ಕೊತಿರ್ತೀವ ಮೃತ್ಯುಂಜಯ ದೇವರ, ನೀನು ದಾವಣಗೆರೆಗೆ ಹೋಗಬೇಕು, ಅಲ್ಲೊಂದು ವಿರಕ್ತ ಮಠ ಅದ, ಅಲ್ಲಿ ಹೋಗಿ ನೀ ಸೇವಾ ಮಾಡ್ಬೇಕು ನೋಡ್ತಮ್ಮ ಅಂತ ಹೇಳಿದ್ರು. ಆಯ್ತಪ್ಪ ಅವ್ರ, ನೀವೇನು ಹೇಳ್ತೀರಿ ಹ್ಞೂ ಅನ್ನೋದು ಅಷ್ಟೇ ನನ್ನ ಕೆಲಸ. ನೀವು ಕಾಗಿ ಅಂದ್ರೂ ಹೂನ, ಕೋಗಿಲಿ ಅಂದ್ರೂ ಹೂನ, ನೀವು ಹೋಗಂದ್ರೆ ಹೋಗತ್ತೀನಿ, ಇಲ್ಲೇ ಇರಂದ್ರೆ ಇಲ್ಲೇ ಇರ್ತೀನಿ. ನಿಮ್ಮ ಸಾನ್ನಿಧ್ಯವೇ ನನಗೆ ಶ್ರೀರಕ್ಷೆ. ನಿಮ್ಮ ಸಾನ್ನಿಧ್ಯ ಬಿಟ್ಟು ಹೋಗಕ್ಕೆ ನನಗೆ ಆ ಮನಸ್ಸಾಗ್ತಾ ಇಲ್ಲ. ಆದರೂ ನೀವು ಹೇಳಿರಿ ಅನ್ನೋ ಕಾರಣಕ್ಕಾಗಿ ನಾನು ಹೋಗ್ತೀನಿ ರೀ ಅಪ್ಪ ಅವ್ರ. ಎಲ್ಲಿಗೆ ಹೋಗೋದು ಹೇಳ್ರಿ? ಇದಕ್ಕೆ ಹೋಗು, ದಾವಣಗೆರೆಗೆ ಹೋಗು, ಅಲ್ಲಿ ವಿರಕ್ತ ಮಠಕ್ಕೆ ಹೋಗು, ಅಲ್ಲಿ ಸೇವಾ ಮಾಡಂತ ತಿಳ್ಕೊಂಡು ಹೇಳಿದರು. ಅಲ್ಲಿಗೆ ಬಂದ್ರಿ ಮೃತ್ಯುಂಜಯ ದೇವರು. ದಾವಣಗೆರೆಯ ವಿರಕ್ತ ಮಠ ಒಂದು ಐತಿಹಾಸಿಕ ಮಠ. ಚಿತ್ರದುರ್ಗದ ಪರಂಪರೆಯನ್ನು ಹಿಡಿದುಕೊಂಡು ಬಂದಿರುವಂತಹ ಒಂದು ಘನತೆವೆತ್ತ ಮಠ. ಆ ಮಠಕ್ಕೆ ಸಣ್ಣ ವಯಸ್ಸಿನ ಮೃತ್ಯುಂಜಯ ದೇವರು ಬಂದರು, ಸೇವೆಯನ್ನು ಮಾಡುವುದಕ್ಕೆ ಶುರು ಮಾಡಿದರು. ಏನು ಸೇವಾ ಮಾಡ್ತಿದ್ರು ಅಂದ್ರೆ ನೀವು ಆಶ್ಚರ್ಯ ಆಗ್ತದೆ ನಿಮಗೆ. ಸಣ್ಣ ಸಣ್ಣ ಯುವಕರನ್ನೆಲ್ಲ ಕರ್ಕೋತಿದ್ರು, ಚಳ್ಳಮ್ಮೆಲ್ಲ ತಗೊಂಡು ಭಜನೆ ಮಾಡ್ಕೊಂಡು ಹೋಗ್ತಿದ್ರು. ಈ ಓಣಿಗಳನ್ನೆಲ್ಲ ಬರ್ರತಮ್ಮ ಅಂತ ಕರೀತಿದ್ರು. ಹೀಗೆಲ್ಲ ಸೇವಾ ಮಾಡ್ಕೊಂತ ಹೊಂಟ್ರಲ್ರಿ. ದಾವಣಗೆರೆಯೊಳಗೆ ಒಂದು ಸಂಚಲನವನ್ನೇ ಉಂಟು ಮಾಡಿಬಿಟ್ರಿ ಮೃತ್ಯುಂಜಯ ದೇವರು. ಎಲ್ಲಿ ನೋಡಿದ್ರೆ ಬರೀ ಅವ್ರದ್ದೇ ಹೆಸರು, ಮೃತ್ಯುಂಜಯ ದೇವ್ರದೇ ಹೆಸರು. ಅಲ್ಲಿ ಸೇವೆಯನ್ನು ಮಾಡುವುದಕ್ಕಾಗಿ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರು. ಸೇವಾ ಎಷ್ಟು ಚಲೋ ಮಾಡಿದ್ರಲ್ಲ, ಗುರುಗಳು ಹೇಳಿದ್ರಲ್ಲ ಸೇವೆಯನ್ನು ಮಾಡಬೇಕಪ್ಪ ಅಂತೇಳಿ. ಗುರು ಸೇವೆಯನ್ನು ಮಾಡು, ಜಂಗಮ ಸೇವೆಯನ್ನು ಮಾಡು, ಸಮಾಜ ಸೇವೆಯನ್ನು ಮಾಡು ಅಂತ ಹೇಳಿದ್ರಲ್ಲ. ಆ ಗುರು ಶಿಷ್ಯರಂದ್ರೆ ಹಂಗಿರ್ತದೆ. ಒಬ್ಬೊಬ್ಬ ಗುರುಗಳ ಮಾತು ಹೆಂಗಿರ್ತಾವಂದ್ರೆ ಅವು ಮಂತ್ರಗಳಾಗಿ ಗೋಚರಿಸ್ತಾವೆ ಒಬ್ಬೊಬ್ಬರಿಗೆ. ಗುರು ಶಿಷ್ಯರಿಬ್ಬರು ಒಂದು ಕಡೆ ಹಾಸ್ಟೆಲ್ನಾಗ ಇದ್ರಿ. ಗುರುಗಳು ಒಂದು ಕಡೆ ಇರ್ತಿದ್ರು ಹಾಸ್ಟೆಲ್ನಾಗ, ಶಿಷ್ಯನ ಒಂದು ರೂಮ್ನಾಗ ಇರ್ತಿದ್ದೆ. ಯಾವುದೋ ಒಂದು ಪುಸ್ತಕ ಓದ್ಬೇಕಂತ ತಿಳ್ಕೊಂಡು ಬಂದ್ರಮ್ಮ ಶಿಷ್ಯ ಗುರುಗಳ ರೂಮಿಗೆ. ಗುರುಗಳ ಒಂದು ಪುಸ್ತಕ ಬೇಕಾಗಿತ್ತು ನನಗೆ. ಓದಮ್ಮ ಪುಸ್ತಕ ಕೇಳ್ಕೊತ ಬಂದಿ ಅಂದ್ರೆ ಭಾಳ ಚಲೋನ ಆಯ್ತಲ್ಲ. ಯಾರೋ ಪುಸ್ತಕನ ಓದಂಗಿಲ್ಲ, ನೀ ಕೇಳ್ಕೊತ ಬಂದಿ ಅಂದ್ರೆ ಇದಕ್ಕಿಂತ ಭಾಗ್ಯ ಏನೈತೆ, ಅಲ್ಲೇ ತಗೋ ಓದಂದ್ರು. ಇದನ್ನು ಮನೆಗೆ ಹೋಯ್ದು ನಾನು ರೂಮಿಗೆ ಹೋಗಿ ಓದ್ಕೊಂಡು ತಂದು ಕೊಡ್ಬೋದೇನ್ರಿ? ಇಲ್ಲಪ್ಪ, ಇಲ್ಲೇ ಓದಿ ಇಲ್ಲೇ ಇಡ್ಬೇಕಂದ್ರೆ. ಹೌದಾ, ಆಯ್ತು ಬಿಡ್ರಿ ಅಂತ ತಿಳ್ಕೊಂಡು ಅವ್ರ ರೂಮ್ನಾಗ ಕುತ್ಕೊಂಡು ಓದಿದ ಇಟ್ಟ ಹೋದ್ರು. ಈ ಸರ್ದು ಒಂದು 4 ದಿನ ಆದಮೇಲೆ ಏನಾಗಿತ್ತು ಅಂದ್ರೆ ಅವ್ರ ರೂಮ್ನಾಗಿಂದ ಕಸಬರಿಗೆ ಮಂಡಾಗಿತ್ತು. ಈ ಶಿಷ್ಯಾನತೆಗೆ ಬಂದರು. ತಮ್ಮ ನನಗೂ ಸ್ವಲ್ಪ ಕಸಬರಿಗೆ ಬೇಕಾಗಿತ್ತಲ್ಲ. ಹೌದ್ರಾ ಸರ್, ಬರ್ರಿ ತಗೋರಿ. ನಮ್ಮದು ಒಂದು ಕಂಡೀಷನ್ ಐತ್ರಿ ನಾವು. ಸರ್ ನಿಂದೇನು ಕಂಡೀಷನ್? ನಿಮ್ದು ಹೆಂಗೈತಲ್ರಿ ಪುಸ್ತಕ ಅಲ್ಲೇ ಓದಿ ಅಲ್ಲೇ ಇಡೋದು. ಅರ್ಥ ಆತನ್ರಿ? ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ರಿ ಅಪ್ಪ ಅವ್ರು. ಆ ಸಂದರ್ಭದೊಳಗಡೆ ನೋಡ್ರಿ ಹರ್ಡೇಕರ್ ಮಂಜಪ್ಪನವ್ರು ಅಲ್ಲಿಗೆ ಬಂದಿದ್ರು. ಯಾಕಂದ್ರೆ ಅವ್ರದ್ದು ಆ ಕಡೆನ ಅಲ್ಲ, ಬನವಾಸಿ. ಹರ್ಡೇಕರ್ ಮಂಜಪ್ಪನವ್ರು ಅಲ್ಲಿಗೆ ಬಂದರು. ನೀವು ನಮ್ಮ ಜೊತೆಗೆ ಸೇರಬೇಕು, ನಾವಿಬ್ಬರೂ ಸೇರಿ ಒಂದು ಅದ್ಭುತವಾಗಿರುವಂಥ ಒಂದು ಪರಂಪರೆಯನ್ನು ಹುಟ್ಟು ಹಾಕಬೇಕು ಅಂತ ತಿಳ್ಕೊಂಡು ಇಬ್ಬರು ಸೇರಿದರು. ನಾನು ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ಮಾತಾಡುವಾಗ ಹೇಳ್ತಿದ್ದೆ, 2 ಶಕ್ತಿಗಳ ಸಂಗಮ ಆಯಿತು. ಅಲ್ಲಿ ಏನಾಯಿತು ಅಂದರೆ ಬಸವ ಜಯಂತಿ ಪ್ರಾರಂಭ ಆಯಿತು 1913ರ ಸಂದರ್ಭದಲ್ಲಿ. ಇದನ್ನು ನಾನು ಮೊನ್ನೆ ಹೇಳಿದೆ ನಿಮಗೆ. ಚಲೋ ಆಯಿತು. ಇಷ್ಟೆಲ್ಲ ಕೆಲಸ ನಡೆಯಕತ್ತೈತಲ್ರಿ. ಚಿತ್ರದುರ್ಗದ ಬೃಹನ್ ಮಠದಿಂದ ಒಂದು ಸಂದೇಶ ಬಂತು ಮೃತ್ಯುಂಜಯ ದೇವ್ರಿಗೆ, ಬರ್ರಿ ನೀವು ಅಂತ ಹೇಳಿ ಹೋದ್ರಿ. ಇವರಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಕುಳಿತುಕೊಂಡಿದ್ದರು. ಜಯದೇವ ಜಗದ್ಗುರು ಮಹಾಸನ್ನಿಧಿಯವರು. ಜಯದೇವ ಜಗದ್ಗುರುಗಳ ಕಥೆನೂ ಭಾಳ ಚಂದ ಅದ. ಬಹಳ ದೊಡ್ಡ ಕಾಯಕ ಕೈಂಕರ್ಯವನ್ನು ಮಾಡಿದಂತಹ ಗುರುಗಳ್ರಿ ಇವರು. ಜಯದೇವ ಜಗದ್ಗುರುಗಳು ಅಂದರೆ ಒಂದು ಸಂದರ್ಭದೊಳಗೆ ಇಡೀ ಕನ್ನಡ ನಾಡು ತುಂಬೆಲ್ಲ ಶೈಕ್ಷಣಿಕವಾಗಿ ಕ್ರಾಂತಿಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪಬದ್ಧರಾಗಿರುವಂಥ ಸ್ವಾಮಿಗಳಾಗಿದ್ದರು ಇವರು. ಅವ್ರು ಹೇಳಿದರು, ಇನ್ನು ದಾವಣಗೆರೆ ಸಾಕು ನಿಮಗೆ. ಕೈ ಮುಕ್ಕೊಂಡು ನಿಂತರ್ರಿ ಮೃತ್ಯುಂಜಯ ದೇವರು. ಮತ್ತೆ ಎಲ್ಲಿಗೆ ಹೋಗೋದ್ರಿ ಅಪ್ಪ ಅವರು? ಧಾರವಾಡಕ್ಕೆ ಹೋಗಬೇಕು, ಅಲ್ಲೊಂದು ಮುರುಘಾ ಮಠ ಅದ, ಅಲ್ಲಿ ಹೋಗ್ಬೇಕು ನೀವು ಅಂದರು. ಆಯ್ತು ರೀ ಅಪ್ಪ ಅವರು, ನೀವು ಏನು ಹೇಳ್ತೀರಿ ಅದಕ್ಕೆ ಖರೆ. ಯಾಕಂದರೆ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಏನಿದ್ರಲ್ಲ ಅವರು ಅಥನೀಯ ಮುರುಗೇಂದ್ರ ಶಿವೇಗಳವರಿಂದ ಆಶೀರ್ವಾದ ಪಡೆದುಕೊಂಡು ಜಗದ್ಗುರುಗಳಾಗಿದ್ದರು ರೀ. ಆ ಎಲ್ಲ ಶಾಖಾ ಮಠಗಳೆಲ್ಲ ಅವರ ಸುಪರ್ದಿಯೊಳಗೆ ಇರ್ತಿತ್ತಲ್ಲ. ನೀವು ಧಾರವಾಡ ಮುರುಘಾ ಮಠಕ್ಕೆ ಹೋಗ್ಬೇಕಂದ್ರು ಏನೂ ಮಾತಾಡಲಿಲ್ಲ ನೋಡ್ರಿ ಮೃತ್ಯುಂಜಯ ಸ್ವಾಮಿಗಳು. ಆಯ್ತಪ್ಪ ಅವರು ಅಂತ ತಿಳ್ಕೊಂಡು ಬಟ್ಟಿ ಗಿಟ್ಟಿ ಎಲ್ಲ ತೊಗೊಂಡು ಧಾರವಾಡಕ್ಕೆ ಬಂದ್ರಿ. ಮುರುಘಾ ಮಠ ಅಂದ್ರೆ ನೋಡ್ಬೇಕ್ರಿ ನೀವು. ಅದಕ್ಕೆ ಏನಂತಿದ್ರು ಜನ ಗೊತ್ತದ? 3 ಅಂಕಣದ ಮುರುಕು ಮುರುಘಾ ಮಠ ಅಂತಿದ್ರಿ ಅದಕ್ಕೆ. ಈಗೇನು ಮುರುಘಾ ಮಠ ಅದ ಅಲ್ಲ, ಸೌದತ್ತಿ ರೋಡಿಗೇನು ಅದ ಅಲ್ಲ, ಅದೇ 3 ಅಂಕಣದ ಮುರುಕು ಮುರುಘಾ ಮಠ ಅಂತಿದ್ರಲ್ಲ. ಅಲ್ಲಿ ಬಂದು ಕುತ್ಕೊಂಡ್ರು. ಜೋರಾಗಿ ಮಳೆ ಬರ್ತಿತ್ತು, ಸೋರ್ತಿತ್ತು ಅದು, ಡಬ್ಗಳಿ ಮುಳ್ಳೆಲ್ಲ ಇದ್ದು ಕುತ್ಕೊಂಡ್ರು. ಇಲ್ಲೇ ಏನಾರ ಸಾಧಿಸ್ಬೇಕು ನಾ ಅಂದ್ರು ಅವ್ರು ಮೃತ್ಯುಂಜಯ ದೇವರು. ಯಾರೋ ಒಬ್ರು ಹಿರಿಯರು ಬಂದಂದ್ರು, ಅಪ್ಪಗಳು ಚಲೋ ಕಾಣ್ತೀರಿ, ವಯಸ್ಸಿನವ್ರು ಕಾಣ್ತೀರಿ, ಇಲ್ಲಾಕೆ ಬಂದಿರಿ? ಇದಕ್ಕೆ 3 ಅಂಕಣದ ಮುರುಕು ಮುರುಘಾ ಮಠ ಅಂತಾರೆ. ಉಣ್ಣಾಕಾದ್ರೆ ನಿಮಗೇನೂ ಇಲ್ಲ, ಮಲ್ಕೋಬೇಕಂದ್ರೆ ಸೋರ್ತದ, ಇಲ್ಲ ಹೆಂಗಿರ್ತೀರಿ ನೀವು ಅಂದಾಗ ಮೃತ್ಯುಂಜಯ ದೇವರು ಹೇಳಿದ್ರಂತೆ, ಯಾವ ಜನ ಇದಕ್ಕೆ 3 ಅಂಕಣದ ಮುರುಕು ಮುರುಘಾ ಮಠ ಅಂತಾರಲ್ಲ, ಅದೇ ಜನ ಇದನ್ನು ಕರ್ತಾರನ ಕಮ್ಮಟ ಅಂತ ತಿಳ್ಕೊಂಡು ಪೂಜಿಸಬೇಕು, ಹಂಗೆ ನಾನು ತಯಾರು ಮಾಡ್ತೀನಿ ಅಂದರು.
ಬಂದು ಹಿರಿಯರಂದ್ರು ಸಣ್ಣ ವಯಸ್ಸೈತಿ ಹುರುಪ್ ಐತಿ ಮಾತಾಡ್ಬೋದು ಸ್ವಾಮಿ ಅಂದರು. ಸಣ್ಣ ವಯಸ್ಸದ ಹುರುಪದ ಮಾತಾಡ್ತಿರ್ಬೇಕು ಅಂತ ತಿಳ್ಕೊಂಡಂದ್ರು. ಅದೇ ಮಠದಲ್ಲಿ ಮೂರಂಕನದ ಮುರುಕು ಮುರುಘಾ ಮಠ ಅಂತ ಯಾರು ಕರಿತಿದ್ರಲ್ಲ, ಆ ಮಠವನ್ನು ಸಾಕ್ಷಾತ್ ಮಹಾಮನೆಯನ್ನಾಗಿ ಮಾಡಿದಂಥವರು ಮೃತ್ಯುಂಜಯ ಅಪ್ಪಗಳವರು. ಅವ್ರಿಗೆ ಅನ್ಕೊಂಡ್ರವ್ರು ಎಲ್ಲ ಕಡೆಗೂ ಅಕ್ಷರತೆ ಇಲ್ಲ, ಸಾಕ್ಷರತೆ ಇಲ್ಲ, ಅದನ್ನೆಲ್ಲ ಕೊಡಬೇಕಲ್ಲ ಅಂಥೇಳಿ ಆ ಸಂದರ್ಭದೊಳಗೆ ಅಲ್ಲಿ ಧಾರವಾಡದೊಳಗೆ 1917ರಲ್ಲಿ ಶುರುವಾಗಿತ್ತು ರೀ ಶಾಲೆ. ಅವಾಗ ಅಪ್ಪ ಅವರು ವಿಚಾರ ಮಾಡಿದರು, ನಾನು ಒಂದು ಪ್ರಸಾದ ನಿಲಯ ಶುರು ಮಾಡಬೇಕು ಅಂತ ಹೇಳಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮುರುಘರಾಜೇಂದ್ರ ಉಚಿತ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡ್ತಾರೆ. ಶ್ರೀಕಾರ ಬರೆದರು ನೋಡ್ರಿ, ಪ್ರಸಾದ ನಿಲಯದ ಶ್ರೀಕಾರ ಬರೆದರು. ಎಲ್ಲ ನೋಡ್ಬೇಕ್ರಿ, ಪ್ರಸಾದ ನಿಲಯ ಅಂದ್ರೆ ಕೇಳ್ಬೇಕಂಡ್ರಿ. ಹಳ್ಳಿಗಳನ್ನು ಅಜ್ಜಾರ ಅಡ್ಡಾಡೋರು, ಜೋಳಿಗೆಯನ್ನು ತೊಗೊಂಡು ಎಲ್ಲರೂ ಮನೆಗೆ ಹೋಗೋರು, ಬರೀ ಭಿಕ್ಷೆಯನ್ನು ಮಾತ್ರ ಎತ್ತುತ್ತಾ ಇರಲಿಲ್ಲ. ನಿಮ್ಮ ಮನೆಯೊಳಗೆ ಯಾರಾದರೂ ಕಲಿಯುವಂಥ ಹುಡುಗರುದಾರಂದ್ರೆ ನಮ್ಮ ಜೋಳಿಗೆಗೆ ಹಾಕ್ರಿ, ಅವ್ರು ನನ್ನ ಮಠದಾಗ ಇಟ್ಕೊಂಡು ಚಂದ ಅಭ್ಯಾಸ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ಭಾಳ ಮಂದಿ ಅವ್ರ ಜೋಳಿಗೆಗೆ ಹಾಕಿದ್ರು. ಇವತ್ತು ನಾವೆಲ್ಲ ಹೃದಯ ತುಂಬಿ ಹೇಳ್ತೀವಿ, ಧಾರವಾಡ ಮುರುಘಾ ಮಠ ಏನಾದರೂ ಇರಲಿಲ್ಲ ಅಂದರೆ ನಮ್ಮ ಕರ್ನಾಟಕ ಇಷ್ಟೊಂದು ಸಾಕ್ಷರತೆಯನ್ನು ಪಡ್ಕೊಳ್ತಾ ಇರಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಮುರುಘಾ ಮಠ ಶ್ರೀಕಾರ ಬರೀತಾರೆ. ನನಗೆ ಭಾಳ ಖುಷಿ ಅನಿಸೋದು ಏನಂದ್ರೆ, ಪ್ರಸಾದ ನಿಲಯಕ್ಕೆ ಪ್ರಪ್ರಥಮ ಬಾರಿಗೆ ಶ್ರೀಕಾರ ಬರೆದವರು ಸ್ವಾಮಿಗಳಲ್ಲ, ಮಠದ ಸ್ವಾಮಿಗಳಲ್ಲ, ಭಕ್ತರು. ಡೆಪ್ಯೂಟಿ ಚನ್ನಬಸಪ್ಪನವರು 1868ರ ಸಂದರ್ಭದಲ್ಲಿ ಬೆಳಗಾವಿಯೊಳಗೆ ಒಂದು ಪ್ರಸಾದ ನಿಲಯ ಶುರು ಮಾಡಿದ್ರಿ ಅವರು. ಎಂಥ ಡೆಪ್ಯೂಟಿ ಚನ್ನಬಸಪ್ಪ ಹೇಳ್ರಿ ನೋಡೋಣ, ಎಂಥ ಅಪರೂಪದ ಅವರೊಬ್ಬರು ಶರಣರಿಗೆ ಹೇಳ್ರಿ ನೋಡೋಣ. ನೋಡ್ರಿ, ಚಿತ್ರದುರ್ಗದ ಮಹಾಲಿಂಗ ಜಗದ್ಗುರುಗಳಂತ ಒಬ್ಬರು ಜಗದ್ಗುರುಗಳಿದ್ದರು. ಅವ್ರು ಭಾಳ ಮಂದಿನೆಲ್ಲ ಕರ್ಕೊಂಡು ಉಳ್ವಿಗೆ ಹೋಗಿ ಚಂದ ಜಾತ್ರೆ ಮಾಡಿ ಮಾವಿನ ಹಣ್ಣು ಶೀಕರ್ಣಿ ಹೋಳಿಗೆ ಉಣಿಸಿ ಬರ್ತಿದ್ರು ರೀ ಅವರು. ಯಾರೋ ಹೇಳಿದ್ರು ಅವರಿಗೆ, ಹಿಂಗ್ರಿಪ್ಪ ಬೆಳಗಾವಿ ಒಳಗೊಬ್ಬರು ಪ್ರಸಾದ ನಿಲಯ ತೆಗೆದಾರ, ಉಚಿತವಾಗಿ ಊಟ ಕೊಡ್ತಾರೆ, ಎಲ್ಲರಿಗೂ ಅವ್ರನ್ನ ಸಾಕಾಕತ್ತಾರ ಹುಡುಗರನ್ನ ಅಂದರು. ಅವ್ರು ನೋಡ್ಬೇಕಲ್ಲ ನಾನು ಅಂದರು. ಅವಾಗ ನೋಡ್ರಿ ಡೆಪ್ಯೂಟಿ ಚನ್ನಬಸಪ್ಪನವ್ರಿಗೆ ಎಂಥ ಘನತೆ ಇತ್ತು ಅಂದ್ರೆ, ಆ ಸ್ವಾಮಿಗಳನ್ನ ಭೇಟಿಯಾಗಿ ಏನು ಮಾಡಲಿ ನಾನು ಅಂದರು. ಆ ಸ್ವಾಮಿಗಳನ್ನ ಭೇಟಿಯಾಗಿ ಏನು ಮಾಡೋದದ, ಚಿತ್ರದುರ್ಗದ ಜಗದ್ಗುರುಗಳಿದ್ರೆ ಅವ್ರ ಪರವಾಗಿರುವಲ್ರಿ, ಅವ್ರು ನನಗೇನು ಮಾಡೋದದ, ನನ್ನ ಕೆಲಸ ಏನು ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಅಕ್ಷರ ಕಲಿಸ್ಬೇಕಂತ ತಿಳ್ಕೊಂಡು ನಾನು ಪ್ರಸಾದ ನಿಲಯ ಶುರು ಮಾಡೀನಿ. ನನಗೆ ಏನಾದರೂ ರೊಕ್ಕ ಕೊಡ್ತಾರಂದ್ರೆ ಅಟ್ಟ ಬರ್ತೀನಿ, ಎಲ್ಲಾದ್ರೂ ಬರಂಗಿಲ್ಲ ಅಂದರು. ಯಾರ್ರೀ? ಡೆಪ್ಯೂಟಿ ಚನ್ನಬಸಪ್ಪನವ್ರು. ಅವ್ರನ್ನ ಯಾವಾಗೂ ನೆನಪಿಟ್ಕೋಬೇಕ್ರೆ ನೀವು. ನನಗೇನಾದರೂ ಈ ಪ್ರಸಾದ ನಿಲಯಕ್ಕೆ ರೊಕ್ಕ ಕೊಡ್ತಾರಂದ್ರೆ ಬರ್ತೀನಿ ನಾನು. ಮತ್ತು ಆ ಸ್ವಾಮಿಗಳದಾರಲ್ಲ, ಈ ನೂರಾರು ಮಂದಿನ ಕರ್ಕೊಂಡು ಉಳ್ವಿಗೆ ಹೋಗಿ ಹೋಳಿಗೆ ಶೀಕರ್ಣಿ ಉಂಡ ಗುಡ್ಡ ಎಲ್ಲ ಹೊಲಸು ಮಾಡಿ ಬರೋ ಬದಲಿ ಈ ಪ್ರಸಾದ ನಿಲಯ ತೆಗಿ ಚಲೋ ಅಲ್ಲ, ಹಿಂಗೆ ಅಂದ್ರಿ ಅವರು. ಹೋಳಿಗೆ ಶೀಕರ್ಣಿ ಉಂಡ ಗುಡ್ಡ ಯಾಕೆ ಹೊಲಸು ಮಾಡ್ತಾರೋ ಸ್ವಾಮಿಗಳು? ಚಲೋ ಪ್ರಸಾದ ನಿಲಯ ತೆಗಿಯುವಂಥ ಕೆಲಸ ಮಾಡಬಾರ್ದ ಸ್ವಾಮಿಗಳು? ಇಷ್ಟಂದ್ರು ನೋಡ್ರಿ, ಮಹಾಲಿಂಗ ಜಗದ್ಗುರುಗಳು ಭಾಳ ಚಲೋ ಸ್ವಾಮಿಗಳಿದ್ದರು. ರಾಮದುರ್ಗಕ್ಕೆ ಬಂದಾಗ ಅವ್ರನ್ನ ಕರೆಸ್ತಾರಂತ, ಬರ್ರಿ ನಿಮ್ಮನ್ನು ಭೇಟಿ ಆಗ್ಬೇಕಾಗ್ಯದ. ಅವಾಗೂ ಹೇಳಿದ್ರು, ರೊಕ್ಕ ಕೊಡ್ತೀರಿ ಅಂದ್ರೆ ಬರ್ತೀನಿ ನಾನು, ನನ್ನ ಸಲುವಾಗಿ ಅಲ್ಲ, ಸಮಾಜದ ಸಲುವಾಗಿ. ಕೊಡ್ತೀವಿ ಬರ್ರಿ ಅಂದರು. ಇಬ್ಬರು ಕೂಡಿ ಮಾತಾಡಿದರು. ರಾಮದುರ್ಗದೊಳಗೆ ಭೇಟಿ ಆಗ್ತಾರೆ. ನಿಮಗೆ ಎಷ್ಟು ದಿನ ಬೇಕು ಅಷ್ಟು ದಿನ ನಾನು ಪ್ರತಿ ತಿಂಗಳು ಹಣ ಕಳಿಸ್ತೀನಿ ಅಂತ ತಿಳ್ಕೊಂಡು ಆಗಿನ ಕಾಲಕ್ಕೆ ನೂರಾರು ರೂಪಾಯಿಗಳನ್ನು ಸಹಕಾರ ಮಾಡಿದಂಥವರು ಚಿತ್ರದುರ್ಗದ ಪರಮ ಪೂಜ್ಯರಾಗಿರುವಂಥ ಮಹಾಲಿಂಗ ಜಗದ್ಗುರು ಮಹಾಸನ್ನಿಧಿಯವರು. ಆ ಪ್ರಸಾದ ನಿಲಯವನ್ನು ಶುರು ಮಾಡಿದಂಥವ್ರು ಡೆಪ್ಯೂಟಿ ಚನ್ನಬಸಪ್ಪನವ್ರು ಆಗಲೇ ಶುರು ಮಾಡಿದ್ರಿ ಅವರು. ಅದೇ ನೋಡ್ರಿ, ಕನ್ನಡ ನಾಡಿನ ಪ್ರಪ್ರಥಮ ಪ್ರಸಾದ ನಿಲಯ ಅದು. ನೀವು ಅಧ್ಯಯನ ಮಾಡ್ರಿ ಗೊತ್ತಾಗ್ತದೆ. ಕನ್ನಡ ನಾಡಿನ ಪ್ರಪ್ರಥಮ ಪ್ರಸಾದ ನಿಲಯ ಶುರುವಾಗಿದ್ದು ಬೆಳಗಾವಿಯೊಳಗೆ. ಸಕ್ರೆ ಕರಡೆಪ್ಪನವರು ಒಂದು ಕಡೆಗಿದ್ರು, ಅವರು ಪ್ರಸಾದ ನಿಲಯ ಶುರು ಮಾಡಿದ್ರು. ಅಲ್ಲಿ ಚಿತ್ತರಿಗೆ ವಿಜಯ ಮಹಂತ ಶಿವೇಗಳಂತವ್ರು ಅಲ್ಲಿ ಅಭ್ಯಾಸ ಮಾಡಿದ್ರು. ಸಕ್ರೆ ಕರಡೆಪ್ಪನವರು ಪ್ರಸಾದ ನಿಲಯದೊಳಗೆ. ಬೆಂಗಳೂರು ಭಾಗಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಗುಬ್ಬಿ ತೋಟದಪ್ಪನವ್ರು ಇದ್ರು, ಅವರು ಛತ್ರವನ್ನು ಶುರು ಮಾಡಿದ್ರು. ಆ ಪ್ರಸಾದ ನಿಲಯದಿಂದ 2 ಕರ್ನಾಟಕ ರತ್ನಗಳು ಹೊರಗೆ ಬರ್ತಾವೆ. ಆ 2 ಕರ್ನಾಟಕ ರತ್ನಗಳು ಯಾರು ಅಂದ್ರೆ, ಇವತ್ತು ರಾಜಕಾರಣ ಅಂದಾಗ ನಾವು ಮೂಗು ಮುರಿತೀವಿ, TV ಚಾನೆಲ್ ಚೇಂಜ್ ಮಾಡ್ತೀವಿ ಅಂತ ರಾಜಕಾರಣದೊಳಗಿದ್ದು ಪ್ರಾಮಾಣಿಕವಾಗಿ ಬದುಕಬೇಕು ಅಂತ ತಿಳ್ಕೊಂಡು ಹೇಳಿದಂತಹ ಮೊದಲನೆಯ ಕರ್ನಾಟಕ ರತ್ನ ಯಾರು ಅಂದ್ರೆ ಚಿತ್ರದುರ್ಗದ ಎಸ್ ನಿಜಲಿಂಗಪ್ಪ ಅನ್ನುವಂತಹ ಕರ್ನಾಟಕ ರತ್ನ. ಎಲ್ಲಿ ಉದಯ ಆಯಿತು ಅಂದ್ರೆ ಗುಬ್ಬಿ ತೋಟದಪ್ಪನವ್ರ ಛತ್ರದೊಳಗೆ ಉದಯ ಆಯಿತು. ನೀವು ಇವತ್ತಿಗೂ ಹಳಿ ಕನ್ನಡ ಚಲನಚಿತ್ರಗಳನ್ನು ನೋಡ್ರಿ, ಹಂಗೆ ಬಂದು ಹಂಗೆ ಉಂಡು ಹೋಗಿದ್ದೇನೆ, ಗುಬ್ಬಿ ತೋಟದಪ್ಪನ ಛತ್ರ ಮಾಡ್ರೇನು ಅಂತಾರೆ. ಇದನ್ನು ಛತ್ರ ಮಾಡ್ರೇನು ಇದನ್ನು? ಈ ಮೆಜೆಸ್ಟಿಕ್ ಏನೈತಲ್ಲ ಅದೆಲ್ಲೋ ಗುಬ್ಬಿ ತೋಟದಪ್ಪನವ್ರದ್ದು. ಧರ್ಮ ರತ್ನಾಕರ ಅಂತ ಅವ್ರನ್ನ ಕರೀತಿದ್ರು. ಇನ್ನೊಂದು ಕರ್ನಾಟಕ ರತ್ನ ಅಂದಾಗ ನಾನು ಹೃದಯ ತುಂಬಿ ಮಾತಾಡ್ತೀನಿ. ಆ ಇನ್ನೊಂದು ಕರ್ನಾಟಕ ರತ್ನ ಯಾರು ಅಂದ್ರೆ, ನಾನು ಒಂದು ಪ್ರಸಾದ ನಿಲಯದೊಳಗೆ ಹೋಗಿ ಅಭ್ಯಾಸ ಮಾಡಿ ಬಂದೀನಿ ಅಂದ ಮೇಲೆ ನನ್ನ ಮಠದೊಳಗೂ ನಾ ಪ್ರಸಾದ ನಿಲಯವನ್ನು ತೆಗಿಬೇಕು ಅಂತ ಹೇಳಿ 10,000 ಜನರಿಗೆ ಶುಚಿರುಚಿಯಾಗಿರುವಂಥ ಪ್ರಸಾದವನ್ನು ನೀಡಿರುವಂತಹ 2ನೆಯ ಕರ್ನಾಟಕ ರತ್ನ ಯಾರು ಅಂದ್ರೆ ಸಿದ್ಧಗಂಗೆಯ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು.
ಗುಬ್ಬಿ ತೋಟದಪ್ಪನ ಛತ್ರದೊಳಗೆ ಅಭ್ಯಾಸ ಮಾಡಿದವ್ರಿಗೆ ಅವ್ರು. ಡೆಪ್ಯೂಟಿ ಚನ್ನಬಸಪ್ಪನವರು ಕಟ್ಟಿರುವಂಥ ಪ್ರಸಾದ ನಿಲಯದೊಳಗೆ ಕೇಳಿ ಕಟ್ಟಿದಂಥ ಋಷಿಗಳೆಲ್ಲ ಒಂದಿಷ್ಟು ಜನ ಓದಿದ್ರಲ್ಲಿ.